ವಿಶೇಷವಾಗಿ ಈ ದಿವಸ ನಾವು ನವರಾತ್ರಿಯ ಒಂದು ವಿಶೇಷತೆಯನ್ನು ತಿಳ್ಕೊತಾ ಇದ್ದೇವೆ. ತುಲಾ, ಸಿಂಹ ಮತ್ತು ಕನ್ಯಾ ರಾಶಿಯವರಿಗೆ, ತುಲಾ, ಸಿಂಹ, ಕನ್ಯಾ ರಾಶಿಯವರಿಗೆ ಶುಕ್ರ, ಚಂದ್ರ, ಅಂಗಾರಕ ಮತ್ತು ಬುಧನ ಸಂಯೋಜನೆಯಿಂದಾಗಿ, ಈ 9 ದಿನಗಳ ವಿಶೇಷವಾದ ಸಂಯೋಜನೆಯಿಂದಾಗಿ ಅವರಿಗೆ ಮಹಾಲಕ್ಷ್ಮಿ ರಾಜಯೋಗ ಪ್ರಾಪ್ತಿಯಾಗ್ತದೆ. ಮೇಷ, ಕುಂಭ ಮತ್ತು ಮೀನರಾಶಿಯವರಿಗೆ ಮಿಶ್ರ ಫಲಗಳು. 9ನೇ ದಿವಸ, ಕಡೆಯ ದಿವಸ ಆ ತಾಯಿ ಸಿದ್ಧಿದಾತ್ರಿಯಾಗಿ ಅವತಾರವನ್ನು ಮಾಡಿದ್ದಾರೆ. ಈ 8 ಸಿದ್ಧಿಗಳನ್ನು ಪಡಿಬೇಕಾಗಿದ್ದರೆ ಈ ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು. ನಿಮಗೇನಾದರೂ ನಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ದರೆ, ಸಂಸಾರದಲ್ಲಿ ಜಗಳಗಳಿದ್ದರೆ, ವ್ಯಾಪಾರ ವೃತ್ತಿರಂಗದಲ್ಲಿ ಅಡೆತಡೆಗಳಿದ್ದರೆ, ಇವೆಲ್ಲ ಈ ಸಿದ್ಧಿದಾತ್ರಿಯನ್ನು ಯಾರು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾರೋ ಅವರಿಗೆಲ್ಲರಿಗೂ ಸಿದ್ಧಿ ಅಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇವೆ. ನೈವೇದ್ಯ ಏನು? ಬೆಲ್ಲ, ಹಾಲಿನಿಂದ ಮಾಡಿರ್ತಕ್ಕಂಥ ಅನ್ನಕ್ಕೆ ಬೆಲ್ಲವನ್ನು ಮಿಶ್ರಣೆ ಮಾಡಿ ಒಣಹಣ್ಣುಗಳನ್ನು ಹಾಕಿ ಬೆಲ್ಲದನ್ನ ಅಂತ ನಾವೇನು ಕರಿತೀವಿ ಆ ಬೆಲ್ಲದನ್ನವನ್ನು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಈ ನೈವೇದ್ಯ ಮಾಡಿರ್ತಕ್ಕಂಥ ಅನ್ನವನ್ನು ಯಾರು ನೈವೇದ್ಯವನ್ನು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೋ ನೀವೇನು ಅನ್ಕೊತೀರೋ ಅದು ಸಿದ್ಧಿ ಆಗ್ತದೆ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂತಹ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ. ವಿಶೇಷವಾಗಿ ಈ ದಿವಸ ನಾವು ನವರಾತ್ರಿಯ ಒಂದು ವಿಶೇಷತೆಯನ್ನು ತಿಳ್ಕೊತಾ ಇದ್ದೇವೆ. ಯಾವ ದಿವಸ ಯಾವ ಅವತಾರವನ್ನು ಪಡೆದಿದ್ದಾರೆ, ಯಾವ ಬಣ್ಣ, ಯಾವ ನೈವೇದ್ಯವನ್ನು ಮಾಡಿದ್ರೆ ಆ ತಾಯಿ ಪ್ರಸನ್ನತೆ ಆಗ್ತಾಳೆ ಆ ದುರ್ಗಾದೇವಿ ಅಂತ ಹೇಳಿ ನಾವು ತಿಳ್ಕೊತಾ ಇದ್ದೇವೆ. ಹಾಗೆ ಯಾವ ರಾಶಿಯವರು ಯಾವ ಮಿಶ್ರ ಫಲಗಳನ್ನು, ಯಾರಿಗೆ ಶುಭ ಫಲ ಇದೆ ಅಂತ ತಿಳ್ಕೊಳ್ಳೋಣ. ಅದರಲ್ಲೂ ವಿಶೇಷ ಕರ್ನಾಟಕದಲ್ಲಿ ಈ ದಸರಾ ಹಬ್ಬವನ್ನು ವಿಶೇಷವಾಗಿ ನಾವು ಮಾಡ್ತೇವೆ. ಈಗ ನಾವು 9ನೇ ದಿವಸ ಸಿದ್ಧಿದಾತ್ರಿ ಒಂದು ಅವತಾರಕ್ಕೆ ಬಂದಿದ್ದೇವೆ. ಹಾಗಿದ್ರೆ ಈ ನವರಾತ್ರಿ ಟೈಮ್ನಲ್ಲಿ ಯಾರಿಗೆ ಶುಭ ಫಲ ಇದೆ ಅಂತ ತಿಳ್ಕೊಳ್ಳಾಗಿ, ತುಲಾ, ಸಿಂಹ ಮತ್ತು ಕನ್ಯಾ ರಾಶಿಯವರಿಗೆ, ತುಲಾ, ಸಿಂಹ, ಕನ್ಯಾ ರಾಶಿಯವರಿಗೆ ಶುಕ್ರ, ಚಂದ್ರ, ಅಂಗಾರಕ ಮತ್ತು ಬುಧನ ಸಂಯೋಜನೆಯಿಂದಾಗಿ, ಈ 9 ದಿನಗಳ ವಿಶೇಷವಾದ ಸಂಯೋಜನೆಯಿಂದಾಗಿ ಅವರಿಗೆ ಮಹಾಲಕ್ಷ್ಮಿ ರಾಜಯೋಗ ಪ್ರಾಪ್ತಿಯಾಗ್ತದೆ. ಮಹಾಲಕ್ಷ್ಮಿ ರಾಜಯೋಗ ಅಂದರೆ ಹೊಡೆದಿಲ್ಲ ಆಡ್ರಿ, ಭಗವಂತ ಅನುಗ್ರಹ, ತಾಯಿ ಅನುಗ್ರಹ ನಿಮಗೆ ಚೆನ್ನಾಗಿ ಸಿಗ್ತದೆ ಅಂತ ಹೇಳ್ಬೋದು. ಮೇಷ, ಕುಂಭ ಮತ್ತು ಮೀನರಾಶಿಯವರಿಗೆ ಮಿಶ್ರ ಫಲಗಳು ಅಂದರೆ ನೀವು ಆ ಮಿಶ್ರ ಫಲಗಳನ್ನು ಅನುಭವಿಸ್ತೀರಿ. ಹಾಗೆಯೇ ವಿಶೇಷ ಫಲಗಳು ಪಡೆಯೋಕ್ಕಾಗಲ್ವ? ಖಂಡಿತ ಈ ತಾಯಿಯ ದುರ್ಗಾದೇವಿಯ ಆರಾಧನೆಯಿಂದ ನೀವು ಕೂಡ ಮಹಾಲಕ್ಷ್ಮಿಯ ರಾಜಯೋಗವನ್ನು ಪಡೆಯಬಹುದು. ಮೊದಲನೇ ಅವತಾರದ ಆ ದುರ್ಗಾದೇವಿ ಶೈಲಪುತ್ರಿಯಾಗಿ ಅವತಾರವನ್ನು ಮಾಡಿ ಭಕ್ತಾದಿಗಳಿಗೆ ಅನುಗ್ರಹವನ್ನು ಮಾಡಿ, 2ನೇ ಅವತಾರದಲ್ಲಿ ಬ್ರಹ್ಮಚಾರಿಣಿಯಾಗಿ ಅವತಾರವನ್ನು ಮಾಡಿದ್ದಾರೆ. 3ನೇ ಅವತಾರದಲ್ಲಿ ಚಂದ್ರಘಟಾದೇವಿಯಾಗಿ ಅವತಾರವನ್ನು ಮಾಡಿ, 4ನೇ ಅವತಾರದಲ್ಲಿ ಕೂಷ್ಮಾಂಡ ದೇವಿಯಾಗಿ ಅವತಾರವನ್ನು ಮಾಡಿದ್ದಾರೆ. ಹಾಗೆ 7ನೇ ಅವತಾರದಲ್ಲಿ ಸ್ಕಂದಮಾತಾ ಎಂಬ ಅವತಾರವನ್ನು ಮಾಡಿದ್ದಾರೆ. 6ನೇ ಒಂದು ಅವತಾರದಲ್ಲಿ ಕಾತ್ಯಾಯಿನಿ ಎಂಬ ಹೆಸರಿನಿಂದ ದುರ್ಗಾದೇವಿ ಅವತಾರವನ್ನು ಮಾಡಿದ್ದಾರೆ. 7ನೇ ಅವತಾರ ವಿಶೇಷವಾಗಿ ಕೋಪಾಗ್ರತವಾಗಿ ಕಾಳರಾತ್ರಿ ಎಂಬ ಅವತಾರವನ್ನು ಕೂಡ ಮಾಡಿದ್ದಾರೆ. ಹಾಗೆ 8ನೇ ಒಂದು ಅವತಾರವಾಗಿ ಮಹಾಗೌರಿ, ದುರ್ಗಾಷ್ಟಮಿ ಹೇಳಿ ದುರ್ಗಾದೇವಿ ಮಹಾಗೌರಿಯ ಅವತಾರ ಮಾಡಿದ್ದಾರೆ. ಈಗ 9ನೇ ದಿವಸ, ಕಡೆಯ ದಿವಸ ಆ ತಾಯಿ ಸಿದ್ಧಿದಾತ್ರಿಯಾಗಿ ಅವತಾರವನ್ನು ಮಾಡಿದ್ದಾರೆ. ಸಿದ್ಧಿದಾತ್ರಿ ಅಂದರೆ ಏನು? ಸಿದ್ಧಿಗಳನ್ನು ಸಿದ್ಧಿಯನ್ನು ಪಡೆಯುವಂತಹ ಒಂದು ಅವತಾರ. ಯಾರು ಅನನ್ಯವಾಗಿ ತಾಯಿಯನ್ನು ಅನುಗ್ರಹ ಮಾಡ್ತಾರೋ ಈ ದಿವಸಕ್ಕಾಗಿ ಕಾಯ್ತಾ ಇರ್ತಾರೆ ಎಲ್ಲ ಸಿದ್ಧಿ ಪುರುಷರು. ಹಿಮಾಲಯದಲ್ಲಿ ಆಗಿರ್ಬೋದು ಅಥವಾ ತಾವಿರುವಂಥ ಜಾಗದಲ್ಲಿ ಆ ತಾಯಿಯನ್ನು ಯಾರು ಸಿದ್ಧಿ ಪಡ್ಕೊತಾರೋ ಅವರು ಈ ಒಂದು ಅವತಾರಕ್ಕಾಗಿ ಕಾಯ್ತಾ ಇರ್ತಾರೆ. ಈ ಒಂದು ದುರ್ಗಾಷ್ಟಮಿಯನ್ನು ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಭಾರತ ದೇಶದಲ್ಲಿ ದುರ್ಗಾದೇವಿಯನ್ನು ನಮ್ಮ ಪ್ರಧಾನಮಂತ್ರಿಗಳು ಕೂಡ ಉಪವಾಸವಿದ್ದು ಮಾಡುವಂತಹ ಸಂದರ್ಭ ಕೂಡ ಇದೆ. ಎಲ್ಲ ರಾಜಕಾರಣಿಗಳು ಕೂಡ ಈ ಒಂದು ದುರ್ಗಾದೇವಿಯ ಅನುಗ್ರಹವನ್ನು ಪಡೀಲಿಕ್ಕಾಗಿ ಆ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ಸಿದ್ಧಿದಾತ್ರಿ ಅವತಾರ ಅಂದ್ರೇನು, ಆ ಅವತಾರದಲ್ಲಿ ತಾಯಿ ಹೇಗೆ ಅವತಾರವನ್ನು ಮಾಡಿದ್ದಾರೆ, ಯಾರಿಗೆ ಹೆಚ್ಚಿನ ಫಲಾಫಲಗಳನ್ನು ಕೊಡ್ತಾರೆ, ಯಾವ ನೈವೇದ್ಯ ಮಾಡಿದ್ರೆ ಈ ತಾಯಿ ತೃಪ್ತಿ ಆಗ್ತಾಳೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನವರಾತ್ರಿಗಳಲ್ಲಿ ವಿಶೇಷವಾಗಿ 9ನೇ ಅವತಾರ ಸಿದ್ಧಿದಾತ್ರಿ ಅವತಾರ ಅಂತ ಕರಿತೀವಿ. ಸಿದ್ಧಿದಾತ್ರಿ ಅವತಾರ ಅಂತ ಕರಿತೀವಿ. ಈಕೆ ಶಕ್ತಿ ಸ್ವರೂಪಳು. ಈಕೆ ಪ್ರಕಾಶಮಾನ, ಸೂರ್ಯಚಂದ್ರ ಪ್ರಕಾಶಮಾನ. ಸೂರ್ಯ ಎಷ್ಟು ಪ್ರಜ್ವಲವಾಗಿರ್ತಾಳೋ ಈ ತಾಯಿ ಕೂಡ ಅಷ್ಟೇ ಪ್ರಜ್ವಲತೆಯಿಂದ ಕೂಡಿರ್ತಾರೆ.
ಇವಳು ಸಿದ್ಧಿಯನ್ನು ಕೊಡ್ತಕ್ಕಂಥವರು ಅಂತ ಕೂಡ ಹೇಳ್ತೇವೆ. ವಿಶೇಷವಾಗಿ ಶಂಖ ಚಕ್ರ ಗದಾ ಮತ್ತು ಕಮಲಗಳನ್ನು ಹಿಡಿದಿರ್ತಾರೆ. ಶಂಖ ಚಕ್ರ ಗದಾ ಮತ್ತು ಕಮಲವನ್ನು ಹಿಡಿದಿರ್ತಾರೆ ಈ ಸಿದ್ಧಿದಾತ್ರಿ ದೇವಿ. ಹಾಗೆ ಈ ಸಿದ್ಧಿದಾತ್ರಿ 8 ಅಲೌಕಿಕವಾಗಿರ್ತಕ್ಕಂಥ ಸಿದ್ಧಿಗಳು, ಮನುಷ್ಯನಿಗೆ ಈ 8 ಅಲೌಕಿಕವಾದ ಸಿದ್ಧಿಗಳನ್ನು ಯಾರು ಪಡಿತಾರೋ ಅವರು ಮಹಾಪುರುಷರಾಗ್ತಾರೆ. ನಾವು ಕೇಳಿದ್ದೇವೆ, ಕುಂಭಮೇಳದಲ್ಲೆಲ್ಲ ನೋಡಿದ್ದೇವೆ, ಸಾಧು ಸಂತರು ಎಲ್ಲರೂ ಒಂದೇ ಕಾಲಿನಲ್ಲಿ ನಿಂತ್ಕೊಂಡು ತಪಸ್ಸನ್ನು ಮಾಡಿದ್ದಾರೆ, ಕೈಯನ್ನು ಹಾಗೇ ಮೇಲೆತ್ಕೊಂಡು ಶಿವನನ್ನು ಆರಾಧನೆ ಮಾಡಿದ್ದಾರೆ ಅಂತ. ಅವರೆಲ್ಲ ಹೇಗೆ ತನ್ನ ದೇಹವನ್ನು ದಂಡನೆ ಮಾಡಿ ಆರಾಧನೆ ಮಾಡ್ತಾರೆ ಅಂದರೆ ಕೆಲವು ಸಿದ್ಧಿಗಳನ್ನು ಪಡಿಲಿಕ್ಕೆ. ಈ ಸಿದ್ಧಿದಾತ್ರಿ ಕೂಡ ಅದೇ ಶಕ್ತಿಯನ್ನು ಕೊಡ್ತಕ್ಕಂಥವರು ಈ ಸಿದ್ಧಿದಾತ್ರಿ. ಏನು 8 ಅಲೌಕಿಕಗಳು ಯಾವ್ಯಾವು ಅಂತ ನೋಡೋದಾದರೆ ಅನಿಮ, ಮಹಿಮ, ಗರಿಮ ಮತ್ತು ಲಫಮ, ಪ್ರಾಪ್ತಿ, ಪ್ರಕ್ಷಮ್ನ, ಇಹತ್ವ, ವಾರ್ಷಿಕತ್ವ ಇವೆಲ್ಲವೂ ಕೂಡ ಅಲೌಕಿಕವಾದ ಸಿದ್ಧಿಗಳು. ಒಂದೊಂದು ಸಿದ್ಧಿಗೂ ವಿಶೇಷವಾಗಿ ಇನ್ನೊಂದು ವಿಡಿಯೋ ಮಾಡ್ತೇವೆ. ಈ 8 ನಾವು ಸಿದ್ಧಿಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿ, ಯಾವ ರೀತಿ ಆಚರಣೆ ಮಾಡಿದ್ರೆ ಯಾವ ಸಿದ್ಧಿ ಪಡಿಬೋದು ಅಂತ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನು ಮಾಡ್ತೇವೆ. ಈ ಸಿದ್ಧಿ ಯಾವುದು ಅಂತ. ಈ 8 ಸಿದ್ಧಿಗಳನ್ನು ಪಡಿಬೇಕಾಗಿದ್ದರೆ ಈ ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು. ಶಿವನ ದೇಹದ ಅರ್ಧ ಭಾಗವಾಗಿ ಕೂಡ ಈಕೆ ಬೆರೆತೋಗಿರ್ತಾರೆ ಅಂತ ಹೇಳಿ ಸಿದ್ಧಿದಾತ್ರಿ ಶಿವ ಕೂಡ ಆರಾಧನೆ ಮಾಡಿದ್ದಾನೆ. ತನ್ನ ತಪಸ್ಸು ಬರೀ ತಪಸ್ಸಿನಲ್ಲೇ ಇರತಕ್ಕಂಥ ಮಹಾಪುರುಷನಾಗಿರ್ತಕ್ಕಂಥ ಕೈಲಾಸವಾಸನಾಗಿರ್ತಕ್ಕಂಥ ಶಿವ ತನ್ನ ಸಿದ್ಧಿಗಾಗಿ ಈ ದುರ್ಗಾದೇವಿಯನ್ನು ಆರಾಧನೆ ಮಾಡುವ ಕಾಲದಲ್ಲಿ ಈ ಅವತಾರದಲ್ಲಿ ಸಿದ್ಧಿದಾತ್ರಿಯ ಅವತಾರ ಕೂಡ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಶಿವ ಕೂಡ. ಹಾಗೆ ಕೂಡ ಅರ್ಧನಾರೀಶ್ವರರು ಕೂಡ ಆಗಿದ್ದಾರೆ, ದುರ್ಗಾದೇವಿಯನ್ನೇ ಅವರು ವಿವಾಹವಾಗಿ. ಹಾಗೆ ಈ ಅರ್ಧನಾರೀಶ್ವರನ ತಾಯಿ ಸಿದ್ಧಿದಾತ್ರಿಗೆ ಬೆಲ್ಲದಿಂದ ಮಾಡಿರ್ತಕ್ಕಂಥ ಅನ್ನ, ಬೆಲ್ಲದನ್ನ ಅಂತ ಏನು ಕರಿತೀವಿ, ಶುದ್ಧಿಯಾಗಿ ಬೆಳಗ್ಗೆದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ದೇವಿಗೆ ಅರ್ಚನೆಯನ್ನು ಮಾಡಿ, ವಿಶೇಷವಾಗಿ ಸಿದ್ಧಿದಾತ್ರಿಗೆ ಗುಲಾಬಿ ಬಣ್ಣ ಅತ್ಯಂತ ಹೆಚ್ಚಿನಾಗಿರ್ತಕ್ಕಂಥ ಪ್ರೀತಿ ಪಾತ್ರವಾದ ಬಣ್ಣ. ಈ ಬಣ್ಣದ ಸಂಕೇತ ಏನಪ್ಪ ಅಂತಂದರೆ ಈ ಭರವಸೆ ಮತ್ತು ನಂಬಿಕೆಗಳನ್ನು ಕೊಡ್ತಕ್ಕಂಥದ್ದು ಈ ಗುಲಾಬಿ ಬಣ್ಣ. ಏನು ಅದರ ಸಂಕೇತ ಏನು ಗುಲಾಬಿ ಬಣ್ಣದ್ದು ಅಂದರೆ ಭರವಸೆ ಮತ್ತು ನಂಬಿಕೆಗಳನ್ನು ಕೊಡ್ತಕ್ಕಂಥ ಸಂಕೇತ ಅಂತ ಹೇಳ್ತೇವೆ. ಈ ತಾಯಿಯನ್ನು ಕೆಂಪು ಹೂವಿನಿಂದ, ಕೆಂಪು ಅಕ್ಷತೆಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ನಿಮಗೇನಾದರೂ ನಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ದರೆ, ಸಂಸಾರದಲ್ಲಿ ಜಗಳಗಳಿದ್ದರೆ, ವ್ಯಾಪಾರ ವೃತ್ತಿರಂಗದಲ್ಲಿ ಅಡೆತಡೆಗಳಿದ್ದರೆ, ಇವೆಲ್ಲ ಈ ಸಿದ್ಧಿದಾತ್ರಿಯನ್ನು ಯಾರು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಸಿದ್ಧಿ ಅಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇವೆ. ನೈವೇದ್ಯ ಏನು? ಬೆಲ್ಲ, ಹಾಲಿನಿಂದ ಮಾಡಿರ್ತಕ್ಕಂಥ ಅನ್ನಕ್ಕೆ ಬೆಲ್ಲವನ್ನು ಮಿಶ್ರಣೆ ಮಾಡಿ ಒಣಹಣ್ಣುಗಳನ್ನು ಹಾಕಿ ಬೆಲ್ಲದನ್ನ ಅಂತ ನಾವೇನು ಕರಿತೀವಿ ಆ ಬೆಲ್ಲದನ್ನವನ್ನು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಈ ನೈವೇದ್ಯ ಮಾಡಿರ್ತಕ್ಕಂಥ ಅನ್ನವನ್ನು ಯಾರು ನೈವೇದ್ಯವನ್ನು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೋ ನೀವೇನು ಅನ್ಕೊತೀರೋ ಅದು ಸಿದ್ಧಿ ಆಗ್ತದೆ, ಅಂದರೆ ಪ್ರಾರ್ಥನೆ ಆಗ್ತದೆ ಅಂತ ಹೇಳ್ತೇವೆ. ಹಾಗಾಗಿ ಎಲ್ಲ ಸಮಸ್ತ ವೀಕ್ಷಕರಿಗೆ ಆ ಸಿದ್ಧಿದಾತ್ರಿ ಅನುಕೂಲ ಆಗಲಿ. ಇನ್ನೂ ಹೆಚ್ಚಿನ ಫಲಾಫಲಗಳು, ಇದನ್ನು ಆರಾಧನೆ ಮಂತ್ರೋಪದೇಶಗಳು ಹೇಗೆ ಬೇಕು, ನಮಗೆ ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ನ ಸಂಪರ್ಕ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮಗೆ ನಾವು ತಿಳಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.